ಈ ರೀತಿಯ 2,000 ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು ದೇಶದಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ನಾನಿವತ್ತು ಈ ಗ್ಯಾರಂಟಿ ಸ್ಕೀಮ್ಗಳು ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ಪ್ರಾರಂಭ ಆಗಿದೆ. ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಇವತ್ತು ಸನ್ಮಾನ್ಯ ದೇವೇಗೌಡರು ಸುದೀರ್ಘವಾಗಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಅವರು ಮಾತನಾಡಲಿಕ್ಕೆ ಎಲ್ಲಾ ವಿಷಯಗಳನ್ನು ಕ್ರೋಢೀಕರಿಸಿ ಹೊರಟಿದ್ರೆ 2 ದಿವಸ ನಿಮ್ನೆಲ್ಲರನ್ನೂ ಇಲ್ಲೇ ಕೂರಿಸ್ಕೊಂಡು ಮಾತನಾಡಬೇಕಾದಂತ ಪರಿಸ್ಥಿತಿ ನಾವೆಲ್ಲ ಬಂದ್ಬಿಡ್ತಿದ್ವು. ಕೆಲವು ಸಣ್ಣ ಪುಟ್ಟ ಒಂದು 2% 1% ವಿಷಯ ಚರ್ಚೆ ಮಾಡಿದ್ದಾರೆ. ನಾನು ರಾಜಕಾರಣಕ್ಕೆ ಬಂದಿದ್ದೆ ಆಕಸ್ಮಿಕವಾಗಿ. ಆದರೆ ರಾಜಕಾರಣವನ್ನ 1973 ಸನ್ಮಾನ್ಯ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳೇನಿದ್ರು ಒಂದು ವಿರೋಧ ಪಕ್ಷ ಎಷ್ಟು ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ನಾಯಕರು ಕೆಲಸವನ್ನು ಮಾಡಬಹುದು ಅಂತಕ್ಕಂಥ ಒಂದು ಇತಿಹಾಸದ ದಾಖಲೆಯನ್ನ ದೇವೇಗೌಡರು ನಿರ್ಮಾಣ ಮಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಅದೆಲ್ಲವನ್ನ 73ನೇ ಇಸ್ವಿಯಿಂದ ನಾನು ಒಬ್ಬ ಈ ನಾಡಿನ ಸಾಮಾನ್ಯ ಪ್ರಜೆಯಾಗಿ ದೂರದಿಂದ ಗಮನಿಸ್ಕೊಂಡು ಬಂದಿರತಕ್ಕಂಥವನು. 73ನೇ ಇಸ್ವಿಯಿಂದ ಅವರ ಪ್ರತಿ ಕ್ಷಣ ಪ್ರತಿ ದಿನದ ರಾಜಕೀಯ ಜೀವನದ ಸಾಮಾಜಿಕ ಜೀವನದ ಬದುಕನ್ನ ನಾನೇನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಬಂದಿದ್ದೇನೆ. ಅದು ಅವರ ಒಂದು ಹೋರಾಟ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲ ದೇಶದ ರಾಜಕಾರಣದಲ್ಲೇ ಒಂದು ಮೇರು ಪರ್ವತ ಅವರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಲವಾರು ರೀತಿಯ ಒಳ್ಳೆಯ ಕೆಲಸಗಳನ್ನ ಮಾಡಿ ಯಾವುದೇ ತಪ್ಪುಗಳನ್ನು ಮಾಡದೆ ಎಲ್ಲಾ ತಪ್ಪುಗಳನ್ನ ಅವ್ರ ತಲೆ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಕಂಡಂತ ಹಲವಾರು ಪ್ರಕರಣಗಳನ್ನ ಹತ್ತಿರದಿಂದ ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಜೆ.ಎಚ್. ಪಟೇಲ್ರು, ಬೊಮ್ಮಾಯಿ ಅವರು ಇವರೆಲ್ಲ ಸಹಪಾಠಿಗಳೇನಿದ್ರು ಅವರ ಒಂದು ಪ್ರತಿದಿನದ ರಾಜಕೀಯದ ಬೆಳವಣಿಗೆಗಳು ಯಾವ ರೀತಿಯಲ್ಲಿ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಂತವನು ನಾನು. ಅವರ ಭಾವನೆಗಳೇನಿತ್ತು, ಅವರಲ್ಲಿ ಇದ್ದಂತ ಭಾವನೆ ಈ ರಾಜ್ಯದ ಬಡವರು, ಈ ರಾಜ್ಯದ ಬಡ ಕುಟುಂಬದ ಹೆಣ್ಣು ಮಕ್ಕಳ ಬದುಕು, ರೈತ ವರ್ಗದ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಅವರ ಸಂಪೂರ್ಣವಾದಂತಹ ಹೋರಾಟವನ್ನು ಮುಡುಪಾಗಿಟ್ಟಿದ್ರು. ಬಹುಶಃ ಅವರ ಒಂದು ವಿಷನ್ ಏನಿತ್ತು, ಕಲ್ಪನೆಗಳು, ಅದನ್ನು ಅವರು ಈಡೇರಿಸಲಿಕ್ಕೆ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಕಾರಣ ಅವರ ಸುದೀರ್ಘ 60 ವರ್ಷಗಳ ರಾಜಕಾರಣದಲ್ಲಿ ಬಹುಶಃ 3-4 ವರ್ಷ ಮಂತ್ರಿಗಳಾಗಿದ್ದರು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ. ನಂತರ ಮುಖ್ಯಮಂತ್ರಿ ಆದರು, ಅದು 18 ತಿಂಗಳಿದ್ರು. ಪ್ರಧಾನಮಂತ್ರಿಗಳಾದರೂ 10 ತಿಂಗಳಿತ್ತು. ಅಲ್ಲಿಗೆ ಅವರ ಅಧಿಕಾರದ ಅವಧಿ ಸಂಪೂರ್ಣ ಆಯಿತು. ನಾನು 1983 ಈಗಿನ ನಮ್ಮ ಯುವ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಆಕ್ಚುಲಿ ಹಲವಾರು ವಿಷಯಗಳು. 1983ರಲ್ಲಿ ಏನು ದೇವರಾಜ ಅರಸು ಅವರ ಬಗ್ಗೆ ನಮ್ಮ ದತ್ತ ಅವರು ಮಾತನಾಡ್ತಾ ಇದ್ರು, ಕ್ರಾಂತಿರಂಗ ಮಾಡಿದಂಥ ವಿಷಯವನ್ನ. ನಂತರ ನಡೆದಂತ ರಾಜ್ಯದ ಹಲವಾರು ಬೆಳವಣಿಗೆಯಲ್ಲಿ ಬಹುಶಃ ಉತ್ತರ ಕರ್ನಾಟಕದ ಪಾತ್ರ ಬಹಳ ದೊಡ್ಡದಿದೆ. 1983ರಲ್ಲಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರ್ತಕ್ಕಂಥದ್ದಕ್ಕೆ ನವಲಗುಂದ ನರಗುಂದದ ಒಂದು ರೈತರ ಹೋರಾಟ ಏನಿದೆ ಅದು ಫೌಂಡೇಶನ್ ಆಗ್ತಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಗೋಕಾಕ್ ಚಳವಳಿ, ಸಿದ್ದಯ್ಯ ಪುರಾಣಿಕರು ಆ ಚಳವಳಿಯಲ್ಲಿ ಅವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಭಾಗವಹಿಸಿದಂಥ ದಿನಗಳಿತ್ತು. ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ದೇವೇಗೌಡರ ಒಂದು ಕ್ಷೇತ್ರದಲ್ಲಿ ಗುಂಡೂರಾಯರ ಸರ್ಕಾರದ ಒಬ್ಬ ಮಂತ್ರಿ ಅವರನ್ನ ಬಿಟ್ಟು ಏನವರು ಶಾಸಕರಿದ್ರು,
ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಒಂದು ಗೋಲಿಬಾರದಂಥ ದಿನ ಅದು. ಇಬ್ಬರು ರೈತರು ಮರಣ ಹೊಂದ್ತಾರೆ. ದೊಡ್ಡಹಳ್ಳಿ ಅಂತಕ್ಕಂಥ ಒಂದು ಪ್ರಕರಣ. ಆ ಒಂದು ಪ್ರಕರಣದಿಂದ ದೇವೇಗೌಡರು ಆಕ್ರೋಶಿತರಾಗಿ ಅವತ್ತಿನ ಸರ್ಕಾರದ ವಿರುದ್ಧ 9 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು, ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಅವರ ಹೋರಾಟ ಏನಿದೆ, ಆ ಹೋರಾಟವನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತಿನ ಹೋರಾಟದಲ್ಲಿ ನಮ್ಮ ಜನತಾದಳದಲ್ಲಿದ್ದಂಥ ನಾಯಕರಾಗ ಬಹುಶಃ ಜನತಾ ಪಾರ್ಟಿ ಇತ್ತು ಅಂತ ಕಾಣಿಸ್ತದೆ. ಯಾವುದೇ ನಾಯಕರುಗಳು ಅವರು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ. ಕೆಲವು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿದ್ದಂಥ ಕಾರ್ಯಕರ್ತರು, ಬಹುಶಃ ಅವರು ಮರೆಯಲ್ಲ, ಅವರು ಒಬ್ಬ ನಾರಾಯಣಸ್ವಾಮಿ ಅಂತ ಒಬ್ಬರು ಉಳುಮಾವನವರು ನಾರಾಯಣಸ್ವಾಮಿ ಅಂತ ಇದ್ರು. ಅವ್ರು ಪ್ರತಿದಿನ ಒಂದು 500 ಜನ ಕರ್ಕೊಂಬರೋರು. ಆ ಕಬ್ಬನ್ ಪಾರ್ಕ್ನಲ್ಲಿ 9 ದಿನ ಉಪವಾಸ ಕೂತಿದ್ರು. ನಮ್ಮ ರಾಜ್ಯದ ಅವರ ಸಹಪಾಠಿಗಳು ಯಾರೂ ಅವರಿಗೆ ಕೈ ಜೋಡಿಸಿರಲಿಲ್ಲ. ನಂತರ ಎಲ್ಲ ನಾಯಕರು ಸೇರಿ ಬಿಜೆಪಿ ನಮ್ಮ ಗುಂಡೂರಾವ್ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿದ್ರು. ಅದರ ಧರಣಿ ಮಹತ್ವ ಎಷ್ಟು ಮಟ್ಟಿಗಿತ್ತು ಈಗ ನಾನು ಚರ್ಚೆ ಮಾಡಲಿಕ್ಕೆ ಅವೆಲ್ಲ ಹೋಗಲ್ಲ. ಅವರ ಒಂದು ಹೋರಾಟ ಅಂತಿಮವಾಗಿ ಈ ರಾಜ್ಯದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಇತರ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು. 1983 ಜೆಡಿಎಸ್ ಮತ್ತು ಜನತಾ ಪಾರ್ಟಿ ಮತ್ತು ಕ್ರಾಂತಿರಂಗ ಸುಮಾರು 85-86 ಸೀಟು ಗೆದ್ದಿದ್ರು. 18 ಸೀಟು ಬಿಜೆಪಿಯವರು ಗೆದ್ದಿದ್ರು. ಕಮ್ಯುನಿಸ್ಟ್ನವರು 8-9 ಸೀಟ್ ಗೆದ್ದಿದ್ರು. ಎಲ್ಲ ಸೇರಿ ಇವರು ಒಂದು ಬಹುಶಃ 120-130 ಜನ ಇದ್ರು. ಅವತ್ತು ಸರ್ಕಾರವನ್ನು ಮಾಡತಕ್ಕಂಥ ವಿಷಯದಲ್ಲಿ ಇವತ್ತು ನಮ್ಮ ಚನ್ನಪಟ್ಟಣದ ವರದೇಗೌಡರು ಇಲ್ಲ ನಮ್ಮ ಜೊತೆನಲ್ಲಿ. ದೊಡ್ಡ ಗಲಾಟೆ ನಡೀತಾ ಇತ್ತು. ಅವತ್ತಿನ ದಿನ ಸನ್ಮಾನ್ಯ ದೇವೇಗೌಡರನ್ನ ನಾನು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಕಾರ್ ಡ್ರೈವ್ ಮಾಡೋದು ಕಲ್ತಿದ್ದೆ ನಾನು. ಅವರು ನನಗೆ ಒಂದು 2-3 ಕಡೆ ಹೋಗಬೇಕು ಅಂತ ಹೇಳಿ ನಾನೇ ಕಾರನ್ನ ಚಾಲಕನಾಗಿ ಅವ್ರ ಜೊತೆ ಹೋಗಿದ್ದೆ. ಒಬ್ಬರು ರಾಜ್ಯದ ಒಬ್ಬ ಪ್ರಮುಖ ವರದಿಗಾರರು, ಅವರ ಸಹಪಾಠಿಗಳಿದ್ರು, ಅವರು ಹೊಳೆನರಸೀಪುರದವರೇ. ಅವರ ಮನೆಗೆ ಹೋಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ, ಸರ್ಕಾರ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಪಡೀಲಿಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಅವರು ದೇವೇಗೌಡರಿಗೆ, ನೋಡಿ ಇವತ್ತು ನೀವು 83-85 ಸ್ಥಾನ ಇದ್ದೀರಿ, ಬಿಜೆಪಿಯವರು 18 ಸ್ಥಾನ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಸರ್ಕಾರ ಎಷ್ಟು ದಿನ ಇರುತ್ತೋ ದಯವಿಟ್ಟು ನಿಮ್ಮ ಮೇಲೆ ಶಾಸಕರುಗಳು ಒತ್ತಡ ಹಾಕಿದ್ರು ಈ ಸನ್ನಿವೇಶದಲ್ಲಿ ನೀವು ಆ ಒಂದು ಜಾಗವನ್ನು ಅಪೇಕ್ಷೆ ಪಡಬೇಡಿ ಅಂತಕ್ಕಂಥ ಮಾತು ಹೇಳ್ತಾ ಇರ್ತಾರೆ. ಆಗ ಅವ್ರ ಧರ್ಮಪತ್ನಿ, ನಮ್ಮ ಮಾಧ್ಯಮದ ಸ್ನೇಹಿತ ಧರ್ಮಪತ್ನಿ ಅವರು ಬಂದು ಹೇಳ್ತಾರೆ ಒಂದು ಮಾತು, ನಿಮಗೇನಾದರೂ ಬುದ್ಧಿ ಇದೆಯಾ? ಇಷ್ಟೆಲ್ಲ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ಬಂದಿರತಕ್ಕಂಥ ಈ ವ್ಯಕ್ತಿನ ನೀನು ಮುಖ್ಯಮಂತ್ರಿ ಆಗಬೇಡ, ಬೇರೆಯವ್ರಿಗೆ ಅವಕಾಶ ಕಲ್ಪಿಸು ಅಂತ ಹೇಳ್ತಿರಲ್ಲ, ಇದು ನ್ಯಾಯನ ಅಂತೇಳಿ ಅವ್ರ ಹೆಂಡತಿ ಅವರಿಗೆ ಕ್ಲಾಸ್ ತಗೋತಾರೆ. ನಾನು ಅಲ್ಲೇ ಕೂತಿದ್ದೆ ಅವತ್ತು, ಒಬ್ಬ ಚಿಕ್ಕ ಹುಡುಗ ನಾನು. ಯಾಕಿದನ್ನು ಹೇಳ್ತೇನೆ ಅಂದರೆ, ಸನ್ಮಾನ್ಯ ದೇವೇಗೌಡರು ಎಂದೂ ಸಹ ಅಧಿಕಾರವನ್ನು ಹುಡುಕೊಂಡು ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋದಂಥವ್ರಲ್ಲ ಅನ್ನೋದನ್ನ ಈ ಕರ್ನಾಟಕ ನಾಡಿನ ಜನತೆ ತಿಳ್ಕೋಬೇಕು ಅನ್ನೋದನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಎಂದೂ ಸಹ ಹೋದವರಲ್ಲ.